ಪ್ರಧಾನಮಂತ್ರಿಗಳು ಹೋಗಿ ರಾಮನ ದೇವಸ್ಥಾನದೊಳಗೆ ನೀರು ಹಾಕೋದು ಮನೆ ತೊಳೆಯೋದಕ್ಕಿಂತ ಈ ದೇಶದೊಳಗಿರುವಂಥ ನಿರುದ್ಯೋಗವನ್ನು ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸವನ್ನು ಮಾಡಲಿ. ಈ ದೇಶದೊಳಗೆ ಬಡತನದಲ್ಲಿರುವಂಥ ಹಸು ನೀಗಿಸುವಂಥ ಕೆಲಸವನ್ನು ಮಾಡಲಿ. 5 kg ಅಕ್ಕಿ ಕೊಡ್ತೀವಿ ಅಂತಂದು ನಾವು ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರೆ ನಮಗೆ 5 kg ಅಕ್ಕಿ ಕೊಡಲಿಲ್ಲ, ಮಂತ್ರಾಕ್ಷಿಯನ್ನು ಕೊಡ್ತಾ ಇದ್ದಾರೆ. ಅಂದರೆ ಜನರಿಗೆ ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೊರಟಿದ್ದಾರೆ ಈ ದೇಶದ ಜನರನ್ನ ಅಂತ ವಿಚಾರ ಮಾಡಬೇಕು. ಜನರಿಗೂ ಅರ್ಥ ಆಗಿದೆ. ಮಂತ್ರಾಕ್ಷಿಯಿಂದ ಹೊಟ್ಟೆ ತುಂಬುತ್ತಾ? ಮಂತ್ರಾಕ್ಷಿಯಿಂದ ಹಸು ನೀಗುತ್ತಾ? ಮಂತ್ರಾಕ್ಷಿಯಿಂದ ಮನೆ ಇರಲಾರ್ದವ್ರಿಗೆ ಮನೆ ಕೊಡೋಕ್ಕಾಗತ್ತಾ? ನೆಮ್ಮದಿಯಿಂದ 2 ಹೊತ್ತು ಈ ದೇಶದ ಬಡವರು, ಈ ದೇಶದ ನಿರುದ್ಯೋಗಿಗಳಿಗೆ ಏನಾದರೂ ಅವಕಾಶಗಳು ಸಿಗುತ್ತಾವ? ಅದಕ್ಕೆ ದಯಮಾಡಿ ಇಂಥ ನಾಟಕ ಕಂಪನಿಗಳನ್ನು ಬಿಟ್ಟು ವಾಸ್ತವ ಸತ್ಯವನ್ನು ತಿಳ್ಕೊಂಡು ಮಾತಾಡಲಿ. ಇಲ್ಲೇನಾಗಿದೆ ಅಂದರೆ BJP ಕೆಲವೊಂದಿಷ್ಟು ನಾಯಕರು ಚುನಾವಣೆ ಬಂತಂದ್ಮೇಲೆ 3 ನೆನಪಾಗ್ತಾವೆ. ಒಂದು ಧರ್ಮ, ಇನ್ನೂ ಒಂದು ಪಾಕಿಸ್ತಾನ, ಇನ್ನೂ ಒಂದು ದೇವಸ್ಥಾನ ಮತ್ತು ಮಸೀದಿ. ಇಷ್ಟರ ಮೇಲೇ ಜೀವನ ಅಲ್ಲ. ಈ ದೇಶ ಭಾಳ ಎಷ್ಟೋ ಉದ್ಯೋಗ ಇರಲಾರ್ದ ಯುವಕರು ಇವತ್ತು ಕಷ್ಟದಾಗಿದ್ದಾರೆ. ಏನಾದರೂ ಸಾಧನೆ ಮಾಡ್ತೀನಿ ಅಂದ್ರೆ 9 ವರ್ಷ 10 ವರ್ಷದ ಇವತ್ತು ನಾನು ಸವಾಲನ್ನು ಹೇಳ್ತೀನಿ. ಈ ದೇಶದಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 9 ವರ್ಷ 10ನೇ ವರ್ಷ ಕಾಲಿಡ್ತಾ ಇದೆ. ಒಂದೇ ಒಂದು ಬಡವರ ಬಗ್ಗೆ, ದಲಿತರ ಬಗ್ಗೆ, ಈ ದೇಶದ ಸಾಮಾನ್ಯ ಜನರ ಬಗ್ಗೆ ಒಂದು ಯೋಜನೆಯನ್ನು ಹೇಳಿ. ಇವ್ರು ಬಿಟ್ಟು ರಾಮ ಮಂದಿರ ಕಟ್ಟಲಿ, ರಾಮ ಮಂದಿರವನ್ನು ಅದನ್ನು ಓಪನ್ ಮಾಡಿದ್ರು ಯಾರು? ರಾಜೀವ್ ಗಾಂಧಿ ಅಲ್ಲ. ಅದನ್ನು ನಾವು ರಾಜಕೀಯವಾಗಿ ಬಳಸಿದ್ವ? ಇವರು ರಾಜಕಾರಣವನ್ನು, ಮಂದಿರವನ್ನು, ಧರ್ಮವನ್ನು ರಾಜಕೀಯವಾಗಿ ಬಳಸುತ್ತಾ ಇದ್ದಾರೆ.